ಸರ್ ನಾವ ನೋಡ್ರಿ 4 ಜನ ಲೋನ್ ತಗೊಳವ್ರ. ಹೌದ್ರಿ, ನೀವೆಲ್ಲರೂ ಏನ್ ಕೆಲಸ ಮಾಡ್ತೀರಿ? ನೋಡ್ರಿ ಸರ, ಇದ್ರಾಗ ಒಬ್ಬರದ ಕಿರಾಣಿ ಅಂಗಡಿ ಐತ್ರಿ, ಒಬ್ಬರ ಟೇಲರ್ ಅದಾರಿ. ಮತ್ತೇನೈತ್ರಿ, ನಾವಿಬ್ಬರು ದಿನ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತೀವ್ರಿ. ಹೊಲಕ್ಕಂದ್ರ ಮಂದಿ ಹೊಲಕ್ಕೆ ಕೂಲಿ ಹಂಗೆ ಕೆಲ್ಸಕ್ಕೆ ಹೋಗ್ತೀರೇನ್ರಿ? ಹ್ಞೂ ರೀ ಸರ. ಅಂದಂಗ್ರಿ ಸರ, ನಮಗೆಲ್ಲರಿಗೆ ಲೋನ್ ಎಷ್ಟು ಹಾಕ್ತೀರಿ? ನಿಮಗಂದ್ರ ರೀ, ಈಗ ಬೆಸ್ಟ್ ಟೈಮ್ ಹಾಕ್ಲಾಕ್ತೀವ್ರಿ. ಈಗ 40,000 ಹಾಕ್ತೀವ್ರಿ. ಅದ್ರಾಗ ಒಂದು 2,000 ರೂಪಾಯಿ ಕಟ್ಟಾಗಿ ನಿಮ್ಮ ಅಕೌಂಟಿಗೆ 32,000 ರೂಪಾಯಿ ಜಮಾ ಆಗ್ತಾವ್ರಿ. 2,000 ರೂಪಾಯಿ ಯಾಕ್ರು ಕಟ್ಟಾಕವ್ರಿ ಸರ? ಅದು ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಬ್ಯಾಂಕಿನ ಕಡೆಯಿಂದ ಕೊಟ್ಟಿರ್ತಾರೆ. ಅದ್ರ 2,000 ರೂಪಾಯಿ ಕಟ್ಟಾಕವ್ರಿ. ಹಂಗಂದ್ರ ಏನ್ರಿ ಸರ ಅದ? ಹಂಗಂದ್ರ ಏನ್ ಗೊತ್ತಾ, ನೀವು ದೊಡ್ಡ ದವಾಖಾನಿಗೆ ನಿಮ್ಗೆ ಆರಾಮ ಇರೋದಿಲ್ಲ, ಅಡ್ಮಿಟ್ ಅದು ಇರ್ತೀರಿ ನೋಡ್ರಿ. ಅವಾಗ ಬಿಲ್ ನಿಮ್ಗೆ 1 ಲಕ್ಷ 2 ಲಕ್ಷ ಆಗಿರ್ತೈತೆ ನೋಡ್ರಿ. ನಮ್ಮ ಬ್ಯಾಂಕ್ನವ್ರು ಬಂದು ಅರ್ಧ ಬಿಲ್ ಪೇ ಮಾಡ್ತಾರೆ. ಅದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಕರೀತಾರೆ. ಹೌದನ್ರಿ ಸರ? ಹಂಗಾದ್ರ ನಡೀತೈತೆ ತಗೋರಿ. 2,000 ಕಟ್ಟಾದ್ರ ನಡೀತೈತ್ರಿ. ನೀವು ಹಂಗಾರ 4 ಜನ ಲೋನ್ ಹಾಕೋತ್ ಆಗ್ತೀರಿ. ನಮ್ಮ ಬ್ಯಾಂಕಿನ ಕಂಡೀಷನ್ ಏನೈತೆ ಅಂತ ಹೇಳ್ತೀನಿ ನೋಡ್ರಿ. ಎಲ್ಲಾರು ಚಂದಂಗಿ ಈಗ ಕೇಳ್ರಿ. ಆಮೇಲೆ ನನಗೆ ಹೇಳಿಲ್ರಿ ಸರ, ನಿನಗೆ ಹೇಳಿಲ್ರಿ ಸರ ಅನ್ಬೇಡ್ರಿ. ಈಗ ಕೇಳ್ರಿ. ಹ್ಞೂ ಸರ, ಹೇಳ್ರಿ. ನೀವು ನಾಳೆ ಲೋನ್ ಹಾಕೊಂಡ ಮೇಲೆ ಪ್ರತಿ ತಿಂಗಳ 1ನೇ ತಾರೀಕು ನಿಮ್ಮ ಅಮೌಂಟ್ ನಾವು ಕಲೆಕ್ಟ್ ಮಾಡ್ತೀವ್ರಿ. ಅದ್ರಾಗ ಯಾರೇ ಒಬ್ರು ಎಲ್ಲ ಅಮೌಂಟ್ ಕಲೆಕ್ಟ್ ಮಾಡಿ ನಮ್ಮ ಕೈಯಾಗ ತಂದು ಕೊಡಬೇಕು. ಹ್ಞೂ ರೀ ಸರ, ನೀವು ಲೋನ್ ಕೊಟ್ಟಿರ್ತೀರಿ ಅಂದ್ರೆ ನಾವು ತಿಂಗಳ ಕಟ್ಟಬೇಕ್ರಿ. ಹ್ಞೂ ರೀ, ಕಟ್ಟಬೇಕ್ರಿ. ಇನ್ನೊಂದು ಇಂಪಾರ್ಟೆಂಟ್ ಮಾತು ಹೇಳೋದು ನೋಡ್ರಿ. ಅಕಸ್ಮಾತ್ ನಿಮ್ಮ 4 ಜನದ್ದು ಒಳಗೆ ಒಬ್ರು ಲೋನ್ ಕಟ್ಲಿಕ್ಕೆ ನೀವೆಲ್ಲರೂ ಸೇರಿಸಿ ಆ ಅಮೌಂಟ್ನ ತಂದು ಕೊಡ್ಬೇಕಾಗತ್ರಿ. ಯಾಕ್ರಿ ಸರ, ನೀವು ಯಾರು ಶಾನೆ ಇದ್ದೀರಿ? ಲೋನ್ ನೀವು ಅವ್ರು ಕೊಟ್ಟಿರ್ತೀರಿ, ಏನು ನಮಗೆ ಕೊಟ್ಟಿರ್ತೀರೇನ್ರಿ? ಅವ್ರ ರೊಕ್ಕ ಏನು ನಮಗೆ ಕೊಟ್ಟಿರ್ತೀರೇನ್ರಿ? ಹಾಂ, ಇದ ಬೇಕಾಗಿತ್ತು ನನಗೂ ರೀ. ಹಂಗಿದ್ರ ರೀ, ನೀವು 4 ಜನ ಗ್ಯಾರಂಟಿಲೆ ಲೋನ್ ಕಟ್ಟಾವ್ರಿದ್ರೆ ನಮ್ಮ ತೆಕ್ ಲೋನ್ ತಗೋರಿ. ಇಲ್ಲಂದ್ರೆ ತಗೋಬೇಡ್ರಿ. ಏಯವ್ವ, ಇದನ್ನು ಸುಮ್ಕೊಂಡ್ರ ಇಲ್ಲ, ಲೋನ್ ತಗೋತಾನ. ಲೋನ್ ತಗೊಂಡಿಂದ ಮುಂದೆ ಏನಾಕೈತೆ ಆಕೈತಿ? ಲಕ್ಷ್ಮಿ, ಈ ಮುದುಕಿ ನಮ್ಮ ತಿಮ್ನಾಗ ಯಾಕೆ ತಗೊಂಡಿ? ಲೋನ್ ಹಾಕುತ್ತ ನಾನು ಸುಮ್ಕೊಂಡಿರೋದಿಲ್ಲ. ಯಾಕೆ ಅಡ್ಡ ಮಾತಾಡ್ತಾ ಸರ್? ಲೋನ್ ಹಾಕುತ್ತ ನಾನು ಸುಮ್ಕೊಂಡಿರೋದಿಲ್ಲ. ಹ್ಞೂ ಲೋನ್ ಹಾಕೊಂಡ್ರೆ ಆಕೈತಿಲ್ಲ, ನಾಳೆ ಏನಾಕಾಗಲ್ಲ. ಹ್ಞೂ, ನಾನು ಅದನ್ನ ಹಾಕ್ತೀನಿ. ಮುದುಕಿ ಸುಮ್ಕೊಂಡ್ರು ಆತ್ ನೋಡ್ರಿ. ಹೆಂಗೆ ಮಾಡ್ತೀರಿ ಯಾಕೋರ? 4 ಜನ ಸೇರಿ ನಮ್ಗೆ ಹೇಳ್ರಿ. ಅಷ್ಟರು ಗ್ಯಾರಂಟಿ ಒಟ್ಟರು ತಗೋಬೇಕ್ರಿ. ಅವ್ರವ್ರ ಗ್ಯಾರಂಟಿ ಅವ್ರ ಮೇಲೆ ಅಂತ ಬಿಡಂಗಿಲ್ಲ ರೀ. ನಿಮಗೆ ನಾವು ಲೋನ್ ಹಾಕ್ಬೇಕಾದ್ರೆ ನಾವೆಲ್ಲ ಪೇಪರ್ಸ್ ಮೇಲೆ ಸೈ ಮಾಡಿರ್ತೀವಿ. ಅದೇ ರೀತಿ ನಾವು ಅದ್ರ ಮೇಲೆಲ್ಲ ಬರ್ದಿರ್ತೀವಿ. ಅವ್ರು ಯಾರು ಲೋನ್ ಕಟ್ಲಿಕ್ಕೆ ಉಳಿದಿದ್ದ ಲೋನ್ ನೀವು ಕಟ್ಬೇಕಂತ ಬರ್ದಿರ್ತೀವಿ. ಅವ್ರು ಯಾರು ಕಟ್ಲಿಕ್ಕೆ ಅವ್ರು ಉಳಿದಿದ್ದ ಲೋನ್ ನೀವು ಕಟ್ಬೇಕಂತ ಸೈ ಮಾಡ್ಕೊಂಡಿರ್ತೀವಿ. ನೀವು ಕಟ್ಲೇಬೇಕಾಕೈತ್ರಿ. ಲೋನ್ ತಗೋಕಿಂತ ಪೈಲೆ 100 ಸಲ ವಿಚಾರ ಮಾಡ್ರಿ. ಆಮೇಲೆ ಲೋನ್ ಹಾಕೋರಿ. ಲೋನ್ ಹಾಕೊಂಡ್ಬಳಕ ಹಂಗಾತು ಹಿಂಗಾತು ಅನ್ಬೇಡ್ರಿ. ನಾಳೆ ನಿಮ್ಮ ಸಿವಿಲೆಲ್ಲ ಹಾಲು ಹಾಕೈತ್ರಿ. ಸರ ಹಂಗೇನು ಇಲ್ಬೇಡ್ರಿ, ನಾವು ಒಟ್ಟರು ಕಟ್ಟಾವ್ರಾದ್ರಿ. ಆ ಮುದುಕಿನ ಏನು ಕೇಳ್ತೀರಿ? ಹ್ಞೂ ರೀ ಸರ, ನಾವೆಲ್ಲರೂ ಕರೆಕ್ಟಾಗಿ ಲೋನ್ ಕಟ್ತೀವ್ರಿ. ಹ್ಞೂ ರೀ ಸರ, ನಾನು ಕರೆಕ್ಟಾಗಿ ಲೋನ್ ಕಟ್ತೀನಿ ರೀ. ಹ್ಞೂ ಸರಿ, ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿಡ್ರಿ. ನಾನು ನಾಳೆ ಬಂದು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ರೀ. ಸರ ಹಂಗಂದ್ರೆ ನಾನು ಲೋನ್ 2 ದಿವಸ ಆಗ್ಬೋದ್ರಿ? ನೋಡ್ರಿ, ನಿಮ್ಮ ಡಾಕ್ಯುಮೆಂಟ್ ಎಲ್ಲ ರೆಡಿ ಇದ್ದು ಅಂದ್ರೆ 1 ವಾರದಾಗ ಲೋನ್ ಹಾಕೈತ್ರಿ. ಲೋನ್ ಹಾಕಿಸ್ಕೊಡ್ತೀನಿ. ಸರ ನಮ್ಮ ಡಾಕ್ಯುಮೆಂಟ್ ಎಲ್ಲ ರೆಡಿನ ಅದಾವ್ರಿ. ಹಾಂ ರೀ, ರೆಡಿ ಇದ್ರೆ ನಾಳೆ ನಮ್ಮ ಮ್ಯಾನೇಜರ್ನ ಕರ್ಕೊಂಡು ಬರ್ತೀನಿ ರೀ. ಎಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ನೋಡಿ. ಹ್ಞೂ ರೀ ಸರ, ಅದಕ್ಕೆ ನೋಡ್ರಿ ಸರ, ಲವಸ ಲೋನ್ ಹಾಕ್ರಿ. ಹ್ಞೂ ರೀ, ನಾನು ನಾಳೆಗೆ ಬರ್ತೀನಿ ತಗೋರಿ. ನೀವೆಲ್ಲ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಇಟ್ಕೋರಿ. ಆದಷ್ಟು ಜಲ್ದಿ ನಿಮಗೆ ಲೋನ್ ಹಾಕಿಸ್ತೀನಿ ರೀ. ಹ್ಞೂ ರೀ ಸರ.